ಸ್ಕೂಲ್ನಲ್ಲಿ ಪರೇಡ್ ನಡೀತಾ ಇರುತ್ತೆ. ಪರೇಡಲ್ಲಿ ಮುಂದೆ ನಿಂತ್ಕೊಂಡಿರುವಂತಹ ಹುಡುಗ ಇರ್ತಾನಲ್ಲ, ಅವನ ಮನಸ್ಸಿನಲ್ಲಿ ಸ್ವಲ್ಪ ಅಹಂಕಾರ ಹುಟ್ಕೊಳ್ಳುತ್ತೆ. ಅಹಂಕಾರದಿಂದ ಮನಸ್ಸಿನಲ್ಲಿ ಹೀಗೆ ಅಂದ್ಕೊಳ್ತಾನೆ, ಎಲ್ಲರೂ ನನ್ನ ಹಿಂದೆ ನಿಂತ್ಕೊಂಡಿದ್ದಾರೆ, ನಾನೇ ಮುಂದೆ ನಿಂತಿದ್ದೀನಿ, ಖಚಿತವಾಗಿ ನನ್ನಲ್ಲಿ ಇವರೆಲ್ಲರಿಗಿಂತ ಏನೋ ಜಾಸ್ತಿ ಯೋಗ್ಯತೆ ಇದೆ ಅಂತ ಅಂದ್ಕೊಳ್ತಾನೆ. ಹಾಗೆ ಹಿಂದೆ ನಿಂತ್ಕೊಂಡಿರುವಂತಹ ಹುಡುಗ ಹೇಳ್ತಾನೆ, ತನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ, ನನ್ನನ್ನು ಎಲ್ಲರಿಗಿಂತ ಹಿಂದೆ ನಿಲ್ಲಿಸಿದ್ದಾರೆ, ಇವರೆಲ್ಲರಿಗಿಂತ ನನ್ನಲ್ಲಿ ಏನಾದರೂ ಕಮ್ಮಿ ಇರಬಹುದು, ನಾನು ಯೋಗ್ಯನಿಲ್ಲದೆ ಇರಬಹುದು ಅನ್ನುವಂತಹ ಬೇಜಾರು ಅವನ ಮನಸ್ಸಿನಲ್ಲಿ ಹುಟ್ಕೊಳ್ಳುತ್ತೆ. ಅಷ್ಟರಲ್ಲೇ ಹಿಂದೆಯಿಂದ ವಿಸೆಲ್ ಆಗುತ್ತೆ. ಟೀಚರ್ ಹೇಳ್ತಾರೆ, ಪೀಛೆ ಮುಡ್ ಅಂತ. ಸೊ ಇವಾಗಿನ ಸ್ಥಿತಿ ನಿಮಗೆಲ್ರಿಗೂ ಗೊತ್ತಾಗ್ತಾ ಇದೆ. ಸೊ ಹಿಂದೆ ನಿಂತಿರುವಂತಹ ಹುಡುಗ ಮುಂದೆ ಬರ್ತಾನೆ, ಮುಂದೆ ನಿಂತಿರುವಂತಹ ಹುಡುಗ ಹಿಂದೆ ಆಗೋಗ್ಬಿಡ್ತಾನೆ. ಸೊ ಸ್ನೇಹಿತರೆ, ಇಲ್ಲಿ ತಿಳ್ಕೊಳ್ಬೇಕಾಗಿರೋದಿಷ್ಟೇ ಅಂದರೆ, ಮುಂದೆ ಹೋದವರು, ಮುಂದೆ ನಿಂತವರು ಅಹಂಕಾರ ತೋರಿಸಬಾರ್ದು. ಹಿಂದೆ ನಿಂತವರು ಮನಸ್ಸಿನಲ್ಲಿ ಯಾವಾಗಲೂ ಕುಗ್ಗಬಾರ್ದು. ಯಾವಾಗ ಅಲ್ಲಿಂದ ವಿಸಲ್ ಆಗುತ್ತೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಯಾವಾಗ ಅವನು ಪಿಛೆ ಮುಡ್ ಅಂತ ಹೇಳಿಬಿಡ್ತಾನೋ ನಮ್ಗೆ ಗೊತ್ತಾಗಲ್ಲ. ಹರೇ ಕೃಷ್ಣ.